ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಈ ಹೆಸರು ಕೇಳಿದ ತಕ್ಷಣ ನಮ್ಗೆಲ್ಲ ಸಂವಿಧಾನ, ಕಾನೂನು, ರಾಜಕೀಯ ಹೀಗೆ ಎಷ್ಟೊಂದು ವಿಷಯಗಳು ನೆನಪಿಗೆ ಬರುತ್ತೆ ಅಲ್ವಾ? ಆದ್ರೆ ಅವರ ಈ ಎಲ್ಲ ಹೋರಾಟಗಳ ಹಿಂದೆ ಒಂದು ಅಚಲವಾದ ಶಕ್ತಿ ಇತ್ತು, ಒಂದೇ ಒಂದು ಗುರಿ ಇತ್ತು, ಅದೇ ಸಾಮಾಜಿಕ ಸ್ವಾತಂತ್ರ್ಯ. ಈ ಒಂದು ಕಾನ್ಸೆಪ್ಟ್ ಅವರ ಇಡೀ ಜೀವನದ ದಿಕ್ಸೂಚಿ ಹೇಗಾಯ್ತು ಬನ್ನಿ ನೋಡೋಣ. ನೋಡಿ, ಈ ಒಂದೇ ಒಂದು ವಾಕ್ಯ ಇದೆಯಲ್ಲ, ಇದು ಅಂಬೇಡ್ಕರ್ ಅವರ ಇಡೀ ಚಿಂತನೆಯ ತಿರುಳು ಅಂತಾನೆ ಹೇಳಬಹುದು. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಒಂದು ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಬಿಡುತ್ತೆ, ಸರಿ. ಆದ್ರೆ ಅದೇ ದೇಶದೊಳಗಡೆ ಕೋಟ್ಯಾಂತರ ಜನರಿಗೆ ಒಬ್ರಿಂದೊಬ್ಬರಿಗೆ ಸ್ವಾತಂತ್ರ್ಯ ಇಲ್ಲ ಅಂದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ಮುಟ್ಟೋ ಹಾಗಿಲ್ಲ, ಒಂದೇ ಬಾವಿ ನೀರನ್ನ ಎಲ್ಲರೂ ಸೇರಿ ಕುಡಿಯೋ ಹಾಗಿಲ್ಲ ಅಂದಾಗ ಆ ರಾಜಕೀಯ ಸ್ವಾತಂತ್ರ್ಯಕ್ಕೆ ನಿಜವಾಗ್ಲೂ ಏನಾದ್ರೂ ಅರ್ಥ ಇದ್ಯಾ ಅಂತ. ಇದು ಅಂಬೇಡ್ಕರ್ ಅವರು ಎತ್ತಿದ ಮೂಲಭೂತ ಪ್ರಶ್ನೆ. ಇದೇ ಕಾರಣಕ್ಕೆ ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಕೇವಲ ಬ್ರಿಟಿಷರನ್ನ ದೇಶದಿಂದ ಓಡಿಸೋದು ಮಾತ್ರ ಆಗಿರಲಿಲ್ಲ, ಬದಲಿಗೆ ಸಾವಿರಾರು ವರ್ಷಗಳಿಂದ ನಮ್ಮ ಸಮಾಜದಲ್ಲಿ ಬೇರೋರಿದ್ದ ಜಾತಿ ವ್ಯವಸ್ಥೆಯನ್ನೇ ಕಿತ್ತೊಗೆಯೋದು. ಸಮಾಜದ ಕೊನೆಯ ಸಾಲಲ್ಲಿ ನಿಂತಿರೋ ವ್ಯಕ್ತಿಗೂ ಸಮಾನ ಅವಕಾಶ, ಸಮಾನ ಗೌರವ ಸಿಗೋವರೆಗೂ ದೇಶದ ಸ್ವಾತಂತ್ರ್ಯ ಅಪೂರ್ಣ ಅಂತ ಅವರು ತುಂಬಾ ಸ್ಪಷ್ಟವಾಗಿ ನಂಬಿದ್ರು. ಅವರ ಈ ಯೋಚನೆಗಳು ಕೇವಲ ಪುಸ್ತಕಗಳಲ್ಲಿ ಅಥವಾ ಭಾಷಣಗಳಲ್ಲಿ ಉಳಿದುಬಿಡಲಿಲ್ಲ. ಅಂಬೇಡ್ಕರ್ ಅವುಗಳನ್ನ ನೇರವಾಗಿ ಕಾರ್ಯರೂಪಕ್ಕೆ ತಂದರು. ಜಾತಿ ವ್ಯವಸ್ಥೆಯ ಆಳಕ್ಕೆ ಇಳಿದು ಅದರ ನಾಶಕ್ಕೆ ಏನ್ ಮಾಡ್ಬೇಕು ಅಂತ ದಾರಿ ಹುಡುಕಿದ್ರು. ಅವರ ಹೋರಾಟ ಬೀದಿಗಳಿಂದ ಶುರುವಾಗಿ ದೇಶದ ಅತ್ಯುನ್ನತ ರಾಜಕೀಯ ವೇದಿಕೆಗಳವರೆಗೂ ತಲುಪಿತು. ಅವರ ಹೋರಾಟದ ಒಂದೊಂದು ಹೆಜ್ಜೆನೂ ತುಂಬಾನೇ ರೋಚಕ. ಉದಾಹರಣೆಗೆ ಮಹಾತ್ಕೆರೆ ಚಳವಳಿ. ಅಲ್ಲವರು ಹೇಳಿದ್ದೇನು ಗೊತ್ತಾ? ಸಾರ್ವಜನಿಕ ನೀರು ಎಲ್ಲರಿಗೂ ಸೇರಿದ್ದು ಅಂತ ನೇರವಾಗಿ ಸಾರಿದ್ರು. ಆಮೇಲೆ ಕಾಲಾರಾಮ್ ದೇವಾಲಯ ಪ್ರವೇಶ ಚಳವಳಿ. ದೇವರ ಮುಂದೆ ಎಲ್ಲರೂ ಒಂದೇ ಅನ್ನೋ ಹಕ್ಕನ್ನ ಸ್ಥಾಪಿಸೋಕೆ ಹೋರಾಡಿದ್ರು. ಅಷ್ಟಕ್ಕೆ ಸುಮ್ಮನೆ ಆಗ್ಲಿಲ್ಲ ಗೊತ್ತಾ? ತಮ್ಮ ಜನರ ಧ್ವನಿಯನ್ನ ಲಂಡನ್ ತನಕ ತಗೊಂಡೋಗಿ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಇಡೀ ಜಗತ್ತಿನ ಮುಂದೆ ದಮನಿತರ ಹಕ್ಕುಗಳಿಗಾಗಿ ವಾದ ಮಂಡಿಸಿದ್ರು. ಆದ್ರೆ ಇದೇ ಹಾದಿಯಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಒಂದು ದೊಡ್ಡ ತಾತ್ವಿಕ ಸಂಘರ್ಷವೇ ನಡೆದೋಯ್ತು. ದಮನಿತರಿಗೆ ನಿಜವಾದ ರಾಜಕೀಯ ಶಕ್ತಿ ಸಿಗ್ಬೇಕು ಅಂದ್ರೆ ಪ್ರತ್ಯೇಕ ಮತಕ್ಷೇತ್ರ ಬೇಕೇ ಬೇಕು ಅನ್ನೋದು ಅಂಬೇಡ್ಕರ್ ಅವರ ವಾದ. ಆದ್ರೆ ಗಾಂಧೀಜಿ ಇದಕ್ಕೆ ತುಂಬಾ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ಯಾಕೆ ಅಂದ್ರೆ ಇದು ಹಿಂದೂ ಸಮಾಜವನ್ನ ಶಾಶ್ವತವಾಗಿ ಒಡೆದುಹಾಕುತ್ತೆ ಅನ್ನೋದು ಅವರ ಆತಂಕವಾಗಿತ್ತು. ಇದು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಘಟ್ಟ ಅಂತಾನೆ ಹೇಳ್ಬೋದು. ತಮ್ಮ ಧ್ವನಿ ಮುಖ್ಯವಾಹಿನಿಯಲ್ಲಿ ಎಲ್ಲೋ ಕಳೆದೋಗ್ಬಾರ್ದು ಅಂತ ಅಂಬೇಡ್ಕರ್ ಅವರು ತಮ್ಮದೇ ಆದ ಸಂಸ್ಥೆಗಳನ್ನ ಕಟ್ಟೋಕೆ ಶುರು ಮಾಡಿದ್ರು. ಬಹಿಷ್ಕೃತ ಹಿತಕಾರಿಣಿ ಸಭಾ ಮೂಲಕ ಸಮಾಜ ಸಂಘಟನೆ ಮಾಡಿದ್ರು. ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪಿಸಿ ರಾಜಕೀಯ ಶಕ್ತಿ ಗಳಿಸಿದ್ರು. ಅಷ್ಟೇ ಅಲ್ಲ, ಮೂಕನಾಯಕ, ಬಹಿಷ್ಕೃತ ಭಾರತ ದಂತಹ ಪತ್ರಿಕೆಗಳ ಮೂಲಕ ಯಾರಿಗೆ ಮಾತಾಡೋಕೆ ಧ್ವನಿಯೇ ಇರ್ಲಿಲ್ವೋ ಅವರ ಧ್ವನಿಯಾದ್ರು. ಹೀಗೆ ಬೀದಿಗಳಲ್ಲಿ, ಸಭೆಗಳಲ್ಲಿ, ಪತ್ರಿಕೆಗಳಲ್ಲಿ ಅವರು ನಡೆಸಿದ ಎಲ್ಲಾ ಹೋರಾಟಗಳ ಅನುಭವ, ಜ್ಞಾನ ಮತ್ತೆ ದೂರದೃಷ್ಟಿ ಎಲ್ಲವೂ ಒಂದೇ ಕಡೆ ಸೇರುವ ಸಮಯ ಬಂದಿತ್ತು. ಆ ಸಮಯ ಬೇರೆ ಯಾವುದೂ ಅಲ್ಲ, ಸ್ವತಂತ್ರ ಭಾರತದ ಭವಿಷ್ಯವನ್ನೇ ಬರೆಯುವ ಮಹಾನ್ ಜವಾಬ್ದಾರಿ, ಸಂವಿಧಾನ ರಚನೆ. ಇಡೀ ದೇಶದ ಭವಿಷ್ಯವನ್ನ ರೂಪಿಸುವ ಆ ಮಹತ್ವದ ಕ್ಷಣ ಬಂದಾಗ ಸಂವಿಧಾನ ರಚನಾ ಸಭೆ ಅದರ ಕರಡು ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರನ್ನೇ ಆರಿಸಿತು. ಅದು ಸರ್ವಾನುಮತದಿಂದ. ಆ ವ್ಯಕ್ತಿ ಬೇರಾರೂ ಅಲ್ಲ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಅವರ ಪಾಂಡಿತ್ಯಕ್ಕೆ, ಅವರ ಹೋರಾಟಕ್ಕೆ ಇಡೀ ದೇಶ ಸಲ್ಲಿಸಿದ ಬಹುದೊಡ್ಡ ಗೌರವ ಅದು. ಸಿಕ್ಕಿದ ಈ ಅವಕಾಶವನ್ನ ಬಳಸ್ಕೊಂಡು ಅಂಬೇಡ್ಕರ್ ಅವರು ತಮ್ಮ ಜೀವನ ಪೂರ್ತಿ ಯಾವುದಕ್ಕಾಗಿ ಹೋರಾಡಿದ್ರೋ ಅದನ್ನೇ ದೇಶದ ಮೂಲ ಕಾನೂನಾಗಿ ಬರೆದ್ರು. ಪ್ರತಿಯೊಬ್ಬ ನಾಗರಿಕನೂ ಸಮಾನ ಅಂತ ಸಾರಿದ್ರು. ಸಾವಿರಾರು ವರ್ಷಗಳಿಂದ ಬಂದಿದ್ದ ಅಸ್ಪೃಶ್ಯತೆಯ ಅನಿಷ್ಟ ಪದ್ಧತಿಯನ್ನ ಕಾನೂನಿನ ಮೂಲಕವೇ ಅಪರಾಧ ಅಂತ ಘೋಷಿಸಿದ್ರು. ಮುಂದೆ ಅವರೇ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಈ ಕಾನೂನುಗಳನ್ನ ಜಾರಿಗೆ ತರೋಕೆ ತುಂಬ ಶ್ರಮಿಸಿದ್ರು. ಆದ್ರೆ ಅಂಬೇಡ್ಕರ್ ಅವರಿಗೆ ಚೆನ್ನಾಗ್ ಗೊತ್ತಿತ್ತು, ಕೇವಲ ಕಾನೂನು ಬದಲಾದ್ರೆ ಸಾಲ್ದು, ಜನರ ಮನಸ್ಸುಗಳು ಬದಲಾಗ್ಬೇಕು. ಜಾತಿ ವ್ಯವಸ್ಥೆಯ ಬೇರುಗಳು ಧರ್ಮದ ಆಳದಲ್ಲೇ ಇದೆ. ಹಾಗಾಗಿ ಆ ಬೇರುಗಳನ್ನೇ ಕತ್ತರಿಸ್ಬೇಕಂದ್ರೆ ಒಂದು ಹೊಸ ಆಧ್ಯಾತ್ಮಿಕ ಮಾರ್ಗ ಬೇಕೇ ಬೇಕು ಅಂತ ಅವರು ನಂಬಿದ್ರು. ಹಾಗಾಗಿಯೇ ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಅವರು ಒಂದು ಕ್ರಾಂತಿಕಾರಿ ನಿರ್ಧಾರವನ್ನ ತೆಗೆದುಕೊಂಡ್ರು. ಜಾತಿ ಪದ್ಧತಿಯನ್ನ ಒಪ್ಪೋ ಧರ್ಮವನ್ನ ತೊರೆದು ಸಮಾನತೆಯನ್ನೇ ಸಾರುವ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ರು. ಇದು ಕೇವಲ ಒಂದು ಧಾರ್ಮಿಕ ಮತಾಂತರ ಆಗಿರಲಿಲ್ಲ, ಇದು ಅವರ ಸಾಮಾಜಿಕ ಸ್ವಾತಂತ್ರ್ಯದ ಹೋರಾಟದ ಮುಂದಿನ ಒಂದು ತಾರ್ಕಿಕ ಹೆಜ್ಜೆಯಾಗಿತ್ತು. ಅವರ ಈ ಆಯ್ಕೆಯ ಹಿಂದೆ ಎಷ್ಟು ಆಳವಾದ ಚಿಂತನೆ ಇತ್ತು ಅನ್ನೋದಕ್ಕೆ ಈ ವಾಕ್ಯವೇ ಸಾಕ್ಷಿ.
ಮಾರ್ಕ್ಸ್ವಾದವು ಹಿಂಸೆಯ ಮೂಲಕ ಸಮಾಜವನ್ನ ಬದಲಾಯಿಸಲು ಹೊರಟ್ರೆ ಬೌದ್ಧ ಧರ್ಮ ಅದನ್ನೇ ಶಾಂತಿ ಮತ್ತು ಅಹಿಂಸೆಯಿಂದ ಸಾಧಿಸಬಲ್ಲದು ಅಂತ ಅವರು ನಂಬಿದ್ರು. ಇದು ಕೇವಲ ನಂಬಿಕೆಯಾಗಿರಲಿಲ್ಲ, ಬದಲಿಗೆ ರಕ್ತಪಾತವಿಲ್ಲದೆ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನ ತರುವ ಮಾರ್ಗವಾಗಿತ್ತು. ಅಂಬೇಡ್ಕರ್ ಅವರ ಜೀವನದ ಹೋರಾಟದ ಪ್ರಭಾವ ಇವತ್ತಿಗೂ ಭಾರತದ ಮೇಲೆ ಅಳಿಸಲಾಗದಷ್ಟು ಆಳವಾಗಿದೆ ಅಂತ ಹೇಳಬಹುದು. ಅವರ ಪರಂಪರೆ ಕೇವಲ ಸಂವಿಧಾನದ ಪುಟಗಳಲ್ಲಿಲ್ಲ, ಕೋಟ್ಯಾಂತರ ಜನರ ಬದುಕಿನ ಪುಟಗಳಲ್ಲೂ ಜೀವಂತವಾಗಿದೆ. ಅವರು ಈ ರಾಷ್ಟ್ರಕ್ಕೆ ನೀಡಿದ ಅದ್ಭುತ ಕೊಡುಗೆಯನ್ನ ಗುರುತಿಸಿ 1990ರಲ್ಲಿ ಭಾರತ ಸರ್ಕಾರವು ಅವರಿಗೆ ಮರಣೋತ್ತರವಾಗಿ ದೇಶದ ಅತ್ಯುನ್ನತ ಗೌರವ ಭಾರತ ರತ್ನವನ್ನ ನೀಡಿ ಗೌರವಿಸಿತು. ಹಾಗಾದ್ರೆ ನಾವು ಈ ಚರ್ಚೆಯನ್ನ ಶುರು ಮಾಡಿದ ಪ್ರಶ್ನೆಗೆ ಮತ್ತೆ ಬರೋಣ. ಅಂಬೇಡ್ಕರ್ ಅವರು ಕಂಡಿದ್ದ ಆ ಸಂಪೂರ್ಣ ಸಾಮಾಜಿಕ ಸ್ವಾತಂತ್ರ್ಯದ ಕನಸು ಇವತ್ತು ಎಷ್ಟರ ಮಟ್ಟಿಗೆ ನನಸಾಗಿದೆ? ಈ ಪ್ರಶ್ನೆ ನಮಗೆಲ್ಲರಿಗೂ ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಚಿಂತನೆ ಮಾಡಲು ಬಿಟ್ಟು ಹೋದ ಒಂದು ದೊಡ್ಡ ಸವಾಲು.